ಯಾರಿಲ್ಲ ಕಣಮ್ಮ. ನನಗೆ ಹೊಟ್ಟೆ ಹಸ್ತೈತಿ, ಆತನ ಸಾರು ಮಾಡೋಕೆ ಹೋಗು. ಯಾತ್ ಮಾಡೋಣ ಮಂಗತ್, ನಾನು ಅದಕ್ಕೆ ಯಾತು ಮಾಡಿಲ್ಲ. ಹೋಗಿ ಮಾಡೋಗ್ರಿ, ಮಾಡ್ತಲ್ ಬಿಡು ಉಣ್ಮಂತೆ. ಹೋಗಮ್ಮ ಸ್ನೇಹ, ಸಾರು ಮಾಡೋಕೆ ಹೋಗು. ಅತ್ತೆ ಉಣ್ಬೇಕಂತ ನಾವು ಉಂಡಿಲ್ವಂತೆ, ಅದಕ್ಕೆ ಹೋಗು. ಏನಾನ ಸಾರು ಮಾಡಿ ಅದೆಲ್ಲ ನಮ್ಮ ಮನೆಗಳದು ಇದು ಅಡುಗೆ ಮನೆಯಾಗೆಲ್ಲ ಪಾತ್ರೆಗಳೆಲ್ಲ ಹಂಗೆ ಇದಾವೆ, ಅವನ್ನೆಲ್ಲ ಸಾರು ಮಾಡಿ ಏನಾನ ಮಾಡಿ ತೊಳಕ್ಕೆ. ನಾನು ಹಂಗೆ ರೂಮ್ನಾಗೆಲ್ಲ ಕಸ ಹೊಡೆದೆಲ್ಲ ನೆಲ ಒರೆಸೋದು ಅದು ಮಾಡ್ತೀನಿ. ಸ್ವಲ್ಪ ರೂಮ್ ಎಲ್ಲ ರೆಡಿ ಮಾಡ್ಕೋಬೇಕು, ಪಾತ್ರೆ ತೊಳೆದು ಅಡುಗೆ ಮಾಡ್ಕೊ ಹೋಗು. ಆಮೇಲಿಂದ ಮಾಡ್ತೀನಿ ತಡಿಯತ್ತೆ, ಯಾಕೆ ಇವಾಗೇನೋ ಬಂದ್ವಿ ಸಾಕದಂಗೆ ಆಯ್ತತ್ಲಾಗ, ಆಮೇಲೆ ಮಾಡ್ತೀನಿ. ಯಾಕೆ ಬೇಜಾರಾದಂಗೆ ಆಗ್ತೈತೆ. ಅಯ್ಯೋ ಅವತ್ತೆ ಉಣ್ಬೇಕು ಅಂತೈತಿ. ಅದೇನು ಈಟೆ ಉಂಬೋದು. ಆಗ್ಲೆಲ್ಲ ಉಣ್ತೈತಿ. ಅದಕ್ಕೂ ಕಿಕ್ಕಿ ಕರ್ದ ಸಾಕಾಗುತ್ತೆ. ಇಷ್ಟಿಷ್ಟೇ ಉಂಬೋದು. ಹೊಟ್ಟಸ್ತ್ರೆ ತಡ್ಕೊಂಬಲ್ಲ. ಆಗ್ಲೆಲ್ಲ ನನಗೆ ಹೊಟ್ಟಸ್ತೈತಿ ಅಂತಿರುತ್ತೆ. ಅಲ್ಲಿ ಅನ್ನ ಸಾರು ಮಾಡಿಕೋಗು, ಉಣ್ತೈತೆ ಹೋಗು. ಅದೇನು ಜಾಸ್ತಿ ಉಂಬೋದು, ಒಂದಿಷ್ಟೇ ಉಂಬೋದು ಮತ್ತೆ. ಹೋಗಿ ಮಾಡಿಕೋಗು ಹೋಗಮ್ಮ. ಅದು ಸಾಕಾಗೈತಿ, ಯಾಕೋ ಒಂಥರ ಬೇಜಾರಾದಂಗೆ ಆಗ್ತೈತಿ. ಇಷ್ಟು ದಿವಸ ಅಲ್ಲಿ ಇದ್ನಲ್ಲ, ಇವಾಗ ಬಂದಿದ್ದಕ್ಕೆ ಒಂಥರ ಬೇಜಾರಾಗ್ತೈತೆ ಕಣತೆ. ಒಂದು 5 ನಿಮಿಷ ಸುಧಾರಿಸ್ಕೊಂಡು ಮಾಡ್ತೀನಿ ಹೇಳು. ಒಂದು 5 ನಿಮಿಷ ಕೂತ್ಕೊಂಡು ಹೋಗು. ಹೊಲ್ದಾಗ ಹೋಗ್ಬೇಕು. ಹೊಲ್ದಾಗೆ ನಿಮ್ಮ ಮಾವ ಏನೋ ಕೆಲಸ ಮಾಡಿಸ್ತಾ ಇದ್ದಾರಂತೆ. ಹೋಗಿ ನಾನು ಮಾತಾಡ್ಕೊಂಡು ಬರ್ತೀನಿ. ಹೋಗಿಲ್ಲ ಊರಿಗೆ ಹೋದಾಗಿಂದ ನಾನು ಹೊಲ್ದಾಗೆ, ಅದಕ್ಕೇನೆ ಮನೆ ಕೆಲಸ ಏನಿದ್ರು ನೀನು ಮಾಡ್ಕೆ. ಹೊಲ್ದ ಹತ್ರ ಹೋಗಿ ಬರ್ತೀನಮ್ಮ. ಹೋಗ್ಬರೋಗಪ್ಪ ಕರೀತು, ಕಳಿಸಪ್ಪ ನಿಮ್ಮ ಮೈನ ಅಂತು. ಸರಿಯಪ್ಪ ಆಯಿತು, ಹೋಗಿ ಬರ್ತೀನಿ ಹೇಳು. ನನಗಂತೂ ಬೇಜಾರಾಗ್ತೈತೆ ಇಲ್ಲಿ ಬಂದಿರೋದಕ್ಕೆ. ಅಲ್ಲೇ ಇರ್ಬೋದಾಗಿತ್ತು ನಾವು ಸುಮ್ಮನೆ. ಬೇಜಾರಾಗ್ತೈತೆ. ಇನ್ಯಾಕೆ ಬೇಜಾರಾಗುತ್ತೆ, ಸುಮ್ಮನೆ ಇರೋದ ಉಣ್ಕೊಂಡು. ಅಲ್ಲೇನು ನೆಂಟ್ರ ಮನೆಯಾಗಿ ಹೇಳು. ಅಲ್ಲಿರಬಾರ್ದು, ಇಲ್ಲೇ ಇರ್ಬೇಕು. ನಾನು ಅವತ್ತಿಂದಲೂ ಬಡ್ಕೊಂತಾ ಇದ್ದೀನಿ ನಮ್ಮ ಹುಡುಗಿಗೆ, ಇಲ್ಲೇ ಇರಪ್ಪ ಅಂತೇಳಿ. ಇನ್ಮೇಲಿಂದ ಇಲ್ಲೇ ಇರಿ, ಹೋಗ್ಬೇಡ್ರಿ. ಏನೇನು ಒಬ್ಬನೇನಿ ಇರೋದು. ಇನ್ನು 5 ಮಸ್ತಂಗೆ ಏನು ನೋಡ್ಕೊಂತಾರೆ. ಈ ಅಜ್ಜಿ ಅಂತೂ ಸುಮ್ಮನೆ ಇರಲ್ಲ ಕಣಪ್ಪ, ತಲೆ ತಿಂತೈತೆ ಹಂಗೇನೆ. ಅಜ್ಜಿ ನೀನು ಸುಮ್ಮನೆ ಕೂತ್ಕೊಳ್ಳೋಜ್ಜಿ, ನನಗೆ ಮೊದಲೇ ಬೇಜಾರಾಗೈತಿ. ಏನಂಗೆ ಅವಾಗಿಂದ ಬಂದಾಗಿಂದನೂ ನನಗೆ ಹಿಂಗೆ ಹೇಳಿ ಸಾಕಾಗೈತಿ. ನಮ್ಗೆ ಅಲ್ಲೇ ರೂಢಿ ಆಗೈತಿ. ಅದೇಂಗೆ ಹಂಗೆ ಅಲ್ಲಿರ್ತೀಯ. ಅಲ್ಲಿದ್ದರೆ ಬೆಲಿರಲ್ಲ. ನಿಮಗೆ ಏನಿದ್ರು ಇಲ್ಲಿರಬೇಕು. ಇದೇ ಊರು ತಾನೇ ನಿಮ್ಮದು. ಅಯ್ಯೋ ಬೇರೆ ಊರಾಗ್ಲಾರು ಬಂದು ಇಲ್ಲಿ ಸೇರ್ಕೊಂಡವ್ರೆ ಅಂತಾರೆ. ಅದು ಎಲ್ಲಿರುತ್ತಾ, ಹುಟ್ಟೂರು ಎಲ್ಲಿರುತ್ತಾ ಅಲ್ಲೇ ಇರಬೇಕು. ಹೋಗಿ ಅವ್ರ ಮನೆ ಬಾಗ್ಲಾಗ ಸೇರ್ಕೊಂಡ್ರೆ ನಾಳೆ ಹೊತ್ನಾಗ ಯಾರಾನ ಒಂದು ಅಂಬ್ತಾರೆ. ಅವ್ರಾಗ್ಲಾಣ ಅಕ್ಕ ತಂಗಿರು ಅಂಬ್ತಾರೆ. ನೀವ್ಯಾಕೆ ಸುಮ್ಮನೆ ಅಲ್ಲಿಗೆ ಹೋಗ್ತೀರಿ, ಇಲ್ಲೇ ಇರ್ರಿ. ಸುಮ್ಕಿರು, ಆ ಅಜ್ಜಿ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅದು ಹಂಗೆ ವಾಟ ಅಂತಿರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅದು ಹಂಗೆ ಬಾಯಿ ಸುಮ್ಕಿರಲ್ಲ, ಸುಮ್ಮನೆ ಮಾತಾಡ್ತಿರುತ್ತೆ. ನೀನು ತಲೆ ಕೆಡಿಸ್ಕೊಬೇಡ ಸ್ನೇಹ. ಅವಾಗಿಂದ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಹೊಟ್ಟೆ ಬಿಡ್ತೈತೆ ಹಂಗೇನು. ತಲೆ ತಿಂತೈತೆ ಹಂಗೆ ಹಿಂಗೆ. ಅದು ಮಾಡಿದರೆ ಇದು ಮಾಡಿದರೆ, ಅಯ್ಯೋ ಇಲ್ಲಿ ಇರಮ್ಮ ಹಿಂಗೆ ಅಂತ ಹಂಗೆ ಯಪ್ಪ ದೇವ್ರಿ. ಈ ವಜ್ಜೆ ಅಂತೂ ಈ ವಜ್ಜಿ ಅರ್ಧ ತಲೆ ಕೆಡಿಸ್ಕೊಂಬಕ್ಕಾಗಲ್ಲ. ಈ ವಜ್ಜಿದ ಇಲ್ಲಿ ನಮಗೆ. ಇಲ್ಲಿ ಬಂದರೆ ಎಷ್ಟೊತ್ತಿಗೆ ಹೋಗ್ತೀವಪ್ಪ ಅನ್ಸುತ್ತೆ. ಬಿಡು, ನೀನೇನು ತಲೆ ಕೆಡಿಸ್ಕೊಬೇಡ. ಯಾಕೆ ಬೇಜಾರಾಗ್ತೀಯಾ? ಸುಮ್ಮನೆ ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನೀನೇ ತಾನೇ ಊರಿಗೆ ಹೋಗೋಣ ಅಂತ ಕುಣ್ದವಳು. ಊರಿಗೆ ಹೋಗೋಣ ಅಂತೇಳಿ ಹೇಳ್ಬಿಟ್ಟು ಇವಾಗ ನೀನೇ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಸ್ನೇಹ? ನೀನೇ ಬೇಜಾರು ಮಾಡ್ಕೊಂಡಿದ್ಯಮ್ಮ. ಇವಾಗ ಯಾರೇನು ಹೋಗ್ಲಿ ಅಂತ ಹೇಳಲಿಲ್ಲ, ಏನಿಲ್ಲ. ನೀನೇನೆ ಅವಾಗ ಹೋಗೋಣ ಬಾ ಅಂದಿದ್ದು. ಯಾರೇನು ಬಲವಂತ ಮಾಡಲ್ಲ. ನಾನು ಒಬ್ಬನೇ ನಮ್ಮ ಅಮ್ಮಗ ಇರೋದು. ಇನ್ನು ಅವರೆಲ್ಲ ಇದ್ದಾರಲ್ಲ, ಯಾರಾದರೂ ನೋಡ್ಕೊಂತಾರೆ ಅಷ್ಟೇ. ನಾನು ಎಷ್ಟು ಹೇಳಿದೆ ಬೇಡ ಸುಮ್ಮನಿರು ಅಂತೇಳಿ ಎಷ್ಟು ಹೇಳಿದ್ರು ನೀನು ಹಂಗೆ ಹೆಂಗೆ ಆಡಿದೆ. ಅಯ್ಯೋ ನಾನೇನು ಅಂದ್ಕೊಂಡಿದ್ದೆ, ನೀನು ಒಬ್ಬನೇ ಅಲ್ವಾ ಮೊಮ್ಮಗ, ದೊಡ್ಡವನು. ಅದಕ್ಕೆ ಮೊಮ್ಮಗದ ಮೇಲೆ ಅತಿಯಾದ ಪ್ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಸುಮ್ಮನೆ ತೋರ್ಗಣಿಕೆ ಮಾತ್ರ ನಿಮ್ಮ ಅಜ್ಜಿದು. ಏನೋ ಮೊಮ್ಮಗ ಅಂತ ಹೇಳಿ ಏನೋ ಒಂದು ದೊಡ್ಡ ಇದು ಮಾಡ್ತೈತೆ ಅಷ್ಟೇ. ಸುಮ್ಮನೆ ತೋರಿಸ್ಕೊಂಬಕ್ಕೆ ಜನಗಳಿಗೆ. ಏನು ಆಸೆ ಏನಿಲ್ಲ, ತೋರಿಸ್ಕೊಂಬಕ್ಕಷ್ಟೇ. ಏನಂದ್ರೆ ಬೇಜಾರಾಯಿತು. ಏನು ಮಾಡೋಣ, ಇಲ್ಲೇ ಇರ್ತೀವಿ. ಬೇಜಾರಾದರೆ ಏನೇನು ಹೋಗಲ್ಲ. ನಾನು ಇನ್ಮೇಲೆ ನಮ್ಮ ಅಮ್ಮಯ್ಯರ ಮನೆಗೂ ಹೋಗಲ್ಲ, ಅಲ್ಲಿಗೂ ಹೋಗಲ್ಲ. ಏನೇ ಬಂದರೂ ಅನ್ಭವಿಸ್ಕೊಂಡು ಇಲ್ಲೇ ಇರ್ತೀನಿ. ಅಷ್ಟು ಬೇಜಾರಾಗೈತಿ ಇವತ್ತಂತೂ ನನಗೆ. ಊರಿಗೆ ಬಂದೆ ಅಂದರೆ ಅಲ್ಲಿಂದ ಕಣ್ಣೀರು ಹಾಕ್ಯಂಡು ಬಂದಿದ್ದೀನಿ. ಅಯ್ಯೋ ಎಲ್ಲಿರ್ಬೇಕು ಅಲ್ಲಿರ್ಬೇಕು ತಗ. ಅಲ್ಲಿಂದ ಬಂದಿದ್ದೀವಿ ಅಂತೇಳಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತೇನಮ್ಮ ನೀನು? ಎದ್ದು ಮನೆಯಗಳದ್ದು ಹೋಗಿ ನೋಡ್ಕೆ. ನನಗೆ ಹೊಟ್ಟಸ್ತಿತ್ತು, ಒಂದಿಟ್ಟು ಅಡುಗೆ ಮಾಡಿ ಉಂಬಕ್ಕಿ. ಅವಜ್ಜನು ಇನ್ನೂ ಉಂಡಿಲ್ಲ. ಎತ್ತ ಹೋಗೈತಿ, ಅದು ಉಣ್ಬೇಕು. ಒಂದಿಟ್ಟು ಅಡುಗೆ ಮಾಡಿಕ್ಕಮ್ಮ. ನೀನು ಅಲ್ಲೇ ಇರ್ಬೇಕಂದ್ರೆ ಆಗುತ್ತೆ ಅಲ್ಲ. ನಿನ್ನ ಮೊಮ್ಮಗನೂ ಅಲ್ಲೇ ಇದ್ನಲ್ಲ ಇಷ್ಟು ದಿವಸನ, ಅದಕ್ಕೆ ಆ ಊರಾಗೇನೆ ಇರೋದಕ್ಕೆ ಇಲ್ಲಿ ಬಂದಾಗ ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ತಾ ಇರೋದು. ಅವನೇನಿಲ್ಲ ಬತ್ತಾ ಹೋಗ್ತಾ ಇದ್ದ. ನೀನೇ ಬಂದಿಲ್ಲ, ಮದುವೆ ಆದಾಗಿಂದಲೇ ನೀನೇ ಬಂದಿಲ್ಲ ಅಷ್ಟೇ. ಅವನೇನು ಬತ್ತಾ ಹೋಗ್ತಾ ಇದ್ದ ಪಾಪ. ಇವಾಗ ಅಮ್ಮಯ್ಯ ಹೊಲ್ತಕ್ಕೆ ಹೋಗೈತಿ, ಕೆಲ್ಸಕ್ಕೆ ಬೇರೆ ಹೋಗ್ತಾರೇನಾ, ಕೆಲಸದವ್ರು ಬೇರೆ ಬರ್ತಾರೇನೋ. ಕೆಲಸದವ್ರಿಗೆ ಬೇರೆ ಅಡುಗೆ ಮಾಡಬೇಕು ಎಲ್ಲ. ನೀನು ಬೇಗ ಎಲ್ಲ ಕೆಲಸ ಮಾಡ್ಕೆ. ಅಮ್ಮ ಇಲ್ಲಿದ್ರಿ ವಜ್ಜಿನೇನು ಮಾಡಲ್ಲ, ಎಲ್ಲ ಹಂಗೆ ಬಿಟ್ಟಿರುತ್ತೆ ಪಾಪ. ಹೋಗು ಅಡುಗೆ ಮಾಡೋಗಿ ಹೋಗು. ಸುಮ್ಮನೆ ಯಾಕೆ ಬೇಜಾರಾಗ್ತೀಯ? ಇವಾಗ ಯಾರು ಏನೋ ಅಂದಿಲ್ಲ. ಇವಾಗ ನಿಮ್ಮಮ್ಮ ಏನೋ ಹೋಗ್ಲಿ ಹೇಳ್ಬಿಡು ಅಂತೇಳಿ ನಿಮ್ಮಮ್ಮ ಸುಮ್ಮನಾಗೈತೆ. ಅಲ್ಲಿ ಯಾರು ಏನೋ ಮಾತಾಡೋಕೆ ಹೋಗಿಲ್ಲ. ಯಾಕೆ ನೀನೇ ಬೇಜಾರು ಮಾಡ್ಕೊಂಡು ಕೂಕಂತಿ? ನೀನೇ ತಾನೇ ಊರಿಗೆ ಹೋಗ್ತೀನಿ ಅಂತೇಳಿ ನೀನೇ ಆಟ ಹಿಡ್ದು ಕೂತ್ಕೊಂಡಾಳು. ಸುಮ್ಮನೆ ಬೇಡ ಅಂತಾರೆ ಅಂತ ನೀನು ಹೇಳ್ದೆ. ಆದರೆ ಅವ್ರು ನಿಜವಾಗ್ಲೂ ಬಿಡು, ಹೋಗ್ಲಿ ಹೇಳು 9 ಹೇಳಿರು. ಏನು ಮಾಡೋಣ, ನಾನು ಹೋಗ್ಬೇಡ ಅಂತ ಅನ್ಕೊಂತಾರೆ ಅಂತ ಅಂದ್ಕೊಂಡೆ. ಆದರೆ ಅವ್ರು ನೋಡಿದರೆ ಹೋಗ್ಲೇಳು
ಹೋಗಿಲ್ಲ ಅಲ್ಲೇ ಇರಲಿ ಹೇಳು ಅಂತ ಡಿಸೈಡ್ ಮಾಡಿಬಿಟ್ರು. ನಮ್ಮ ಶಾಂತಜ್ಜಿ ನಮ್ಮ ಅತ್ತೆನೂ ಹಂಗೆ ಕರ್ಕೊಂಡು ಬಂದ್ಬಿಡ್ತು. ನಾನೇನಂತಾರೆ ನಾವು ನೋಡ್ಕೊಂಬದ್ ಬಿಟ್ರಿ ಇನ್ಯಾರೂ ಇಲ್ಲ, ನಮ್ಮನ್ನು ಹೋಗ್ಬೇಡ್ರಿ ಅಂತಾರೆ, ಹಂಗೆ ಅಂತಾರೆ ಅಂತ ತಿಳ್ಕೊಂಡೆ. ಆದರೆ ಹಿಂಗೆ ಅಂತಾರೆ ಎಂಬುದು ಯಾರಿಗೆ ಗೊತ್ತಿತ್ತು. ಹಿಂಗೆ ಅಲ್ಲೇ ಇರ್ಬೋದಾಯ್ತು ಅನ್ನಿಸ್ತೈತೆ. ನನಗೇನೋ ಇಲ್ಲಿರೋಕ್ಕೆ ಇಷ್ಟಿಲ್ಲಪ್ಪ, ಯಾಕಂದ್ರೆ ಅಲ್ಲೇ ಇದ್ದು ರೂಢಿ ಆಗೈತಲ್ಲ, ಒಂಥರ ಏನೋ ಇಲ್ಲಿ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಬಂದಾಗಿಂದ ಒಂಥರ ಬೇಜಾರಾಗ್ತೈತೆ. ಯಾವ ಅಡುಗೆ ಮಾಡೋಕ್ಕೂ ನನಗೆ ಇಷ್ಟ ಆಗ್ತಾಯಿಲ್ಲ. ನಾನು ಅದು ಸುಮ್ಮನೆ ನೀನು ನೋಡೋಣ ಅಂತ ಹೇಳಿದ ನಿಜಾನೇ ಆಗೈತೆ ಹೋಗೋತ್ಲಾಗಿ. ನಮ್ಮ ಅಮ್ಮನೇ ಹೇಳಿರತ್ತಾಗ ನಮ್ಮ ಅಮ್ಮನೇನೆ ಅಲ್ಲೇ ಇರಲಿ ಹೇಳು ಅಂತ. ಬಿಡು, ನಮ್ಮ ಮನೆಗೆ ನಾವು ಇದೀವಲ್ಲ, ಯಾಕೆ ಸುಮ್ಮನೆ ನಮ್ಮ ಮನೆಗೆ ನಾವಿದ್ರೆ ಯಾವುದೂ ಇರೋದಿಲ್ಲ. ಇವಾಗ ಯಾಕೆ ಸುಮ್ಮನೆ ನಮ್ಮ ಆಂಟಿರ್ಗೂ ಅವ್ರಿಗೂ ಎಲ್ಲನ ಅಯ್ಯೋ ಅವ್ನೊಬ್ಬನಿಗೆ ಕೊಡಬೇಕು, ಅವನೊಬ್ಬನೇ ಮೊಮ್ಮಗ ಅಂತಾರೆ. ಅದನ್ನು ನಾವು ಕೇಳಿದ್ದು ತಪ್ಪು. ಫಸ್ಟ್ ಆಫ್ ಆಲ್ ಅದು ನಾವು ಕೇಳಿದ್ದು ತಪ್ಪು. ಇವಾಗ ಅವ್ರು ಹೋಗ್ರಿ ಅಂತ ಬರಲೇಬೇಕಾಯ್ತಾ? ನಮ್ಮ ಮನೆಗೆ ನಾವು ಬರಲೇಬೇಕಾಯ್ತಾ? ಹಂಗೆ ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ಬೇಜಾರಾಗುತ್ತೆ. ಏನು ಇರೋದು ಒಬ್ಬನೇ, ನಮ್ಮ ಮಕ್ಳೇನಿಲ್ವಾ? ಇವ್ನಿಗೆ ಒಬ್ಬನಿಗೆ ಕೊಟ್ಟು ಕೂತ್ಕೊಂಡ್ರೆ ನಮ್ಮ ಮಕ್ಳನ್ನ ನೀನೇ ನೋಡ್ಕೊಬೇಡಕಣೋ, ನಮ್ಮ ಮಕ್ಕಳು ನೋಡ್ಕೊಂತಾರೆ ಅಂತ ನಮ್ಮ ಆಂಟಿರು ಅಂತಾರೆ. ಇನ್ನು ನನಗೆ ಬೇರೆ ಇದ್ದಾರಪ್ಪ ಮೊಮ್ಮಕ್ಳು, ಅವರು ನೋಡ್ಕೊಂತಾರೆ ಅಂತಾರೆ. ನನ್ನ ಮಗಳೇ ಇದ್ದಾಳೆ, ಯಾರೂ ಬೇಡ ಸಂಗೀತ, ನನ್ನ ಮಗಳೇ ಇದ್ದಾಳೆ, ಊರಾಗೆ ಇದ್ದಾಳೆ, ಇದ್ದೂರಾಗ ಸಾಕು, ಅವಳೇ ನೋಡ್ಕೊಂತಾಳೆ ಅಂತೈತೆ ಕೊನೆಗೆ ಅಜ್ಜಿ. ಅವಾಗ ಏನು ಮಾಡೋಕ್ಕಾಗುತ್ತೆ? ಅವಾಗ ಏನು ಮಾತಾಡೋಕ್ಕಾಗಲ್ಲ. ನೀನು ಅದನ್ನೆಲ್ಲ ಯೋಚನೆ ಮಾಡಲಿಲ್ಲ. ಸುಮ್ಮನೆ ಅತ್ಲಾಗ ಇರ್ಬೋದು, 500 ರೂಪಾಯಿ ದುಡ್ಡು ಕೇಳ್ತಿರಲಿಲ್ಲ, ಏನಿಲ್ಲ, ನಮ್ಮ ದೊಡ್ಡ ನಾವು ಕಾಸು ಕುಡಿಕೊಂಡು ಅತ್ತ ಆರಾಮಾಗಿರ್ಬೋದಾಗಿತ್ತು. ಅದೇ ಮತ್ತೆ ನನಗೆ ಈಗ ಅನ್ನಿಸ್ತೈತೆ, ಸುಮ್ಮನಲ್ಲೇ ಇದ್ದಿದ್ರು ಇರ್ತಿದ್ವಲ್ಲಪ್ಪ ನೋಡ್ಕೊಂಡು, ಯಾವ ಆಸ್ತಿ ಬೇಡ ಯಾಕನ್ನ ಕೇಳಿದ್ನೋ ಅನ್ನಿಸ್ತೈತೆ ನನಗೆ. ನಿಜವಾಗ್ಲೂ ಅದ್ಲಾಗಿ ಯಾರು ಇರ್ತಾರಪ್ಪ ಇಲ್ಲಿ ಅನ್ನಿಸ್ತೈತೆ ನನಗೇನೋ. ಇಲ್ಲಿ ಅತ್ತೆನೂ ಕೆಲ್ಸಕ್ಕೆ ಹೋಗುತ್ತೆ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ಯಾರಪ್ಪ ಅನಿಸುತ್ತೆ. ನಮ್ಮನ್ನು ನೋಡ್ಕೊಂಬದು ಬೇಡ್ವಿ, ಅಲ್ಲೇ ನೋಡ್ಕೊಂಡಿದ್ರಿ ಅವರೆಲ್ಲ ಬೇರೆ ಐದಾರು ನೋಡ್ಕೊಂತಾರೆ. ಸುಮ್ಮನಿರ್ರಿ, ಸುಮ್ಮನೆ ಇಲ್ಲೇ ಇರ್ರಿ, ಪಟ್ ಹೋಗ್ಬೇಡ್ರಿ. ನಾವು ಇರೋಣ ಮೊಮ್ಮಗ ಇಲ್ಲಿ ಇರಲಿ ಅಂತ ನಾವು ಯೋಟ ಆಸೆಯಾಗಿದ್ದೀವಿ. ಅದಕ್ಕೆ ಅವತ್ತು ಕರ್ಕೊಂಬಂದಿದ್ದು ಅರ್ಸಿತಮ್ಮ, ಅದೇ ಕರ್ಕೊಂಬರಮ್ಮ ಅಂತ ಹೇಳಿದೀನಿ. ತಿರ್ಗೋಗಿದ್ರೆ ಹೋಗ್ಬೇಡ್ರಿ ನೀವು ಹಗ್ಲಲ್ಲನ. ನಾನೇನು ಹೋಗ್ಬಿಟ್ಟೆ ಇದ್ರಂದ್ರೆ ನಾನೇನಿಲ್ಲ, ಅಲ್ಲಿಂದಾನೇ ಗಲಾಟೆ ಮಾಡಿ ಕರ್ಕೊಬತ್ತೀನಿ ನೋಡು. ಸರಿ ಆಯ್ತು, ಇನ್ಮೇಲೆ ಹೋಗಲ್ಲ, ಸುಮ್ಮನಿರಾಗಿ ಯಾಕೆ ಬಿಡ್ಕೊಂತ ಇದೀಯಾ? ನಿಮ್ಮಿಂದ ನಾವೇನು ಹೋಗಲ್ಲ, ಇಲ್ಲೇ ಇರ್ತೀವಿ. ಎದ್ದೋಗಿ ಕೆಲಸ ನೋಡ್ಕೋಬೇಕು, ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಇನ್ನು ಮುಂದೆ ಇರೋದನ್ನ ನೋಡಬೇಕು. ಅಲ್ಲೇ ಇರ್ಬೇಕಂದ್ರೆ ಆಗಲ್ಲ. ಇದು ನಮ್ಮ ಮನೆಯ ಮೇಲೆ ಇಲ್ಲೇ ಇರಬೇಕು. ಅಲ್ಲಿ ಯಾರಾದರೂ ಗಂಡು ಮಕ್ಳು ಇದ್ದಿದ್ರೆ ನಿನ್ನ ಮದುವೆ ಆಗಿದ್ರೆ ನೀನು ಇಲ್ಲೇ ಇರಬೇಕಾಗಿತ್ತು. ಏನೋ ನೋಡ್ಕೊಂಬಕ್ಕೆ ಇರ್ರಿ ಅಂತ ಹೇಳಿದ್ದು ಅವರು. ನಾವು ಕೇಳ್ಕೊಂಡು ಅತ್ಲಾಗ ಅಲ್ಲೇ ಇದ್ವಿ. ನೀನು ಹಿಂಗೆ ಕೇಳಿರಿ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಮೊದಲು ಕೆಲಸ ನೋಡ್ಕೆ ಅಷ್ಟೇ. ನಮ್ಗೆ ಇಲ್ಲಿರೋ ಅಧಿಕಾರ ಐತೆ ಅನ್ಬೇಡ, ಅಲ್ಲಿರೋ ಅಧಿಕಾರ ಏನಿಲ್ಲ ನಮಗೆ. ಇಲ್ಲೇ ಇರಬೇಕಷ್ಟೇ. ಎದ್ದು ಕೆಲಸ ನೋಡ್ಕೊ. ಸರಿ ಆಯ್ತು ಹೇಳು. ಹೋಗಿ ಎಲ್ಲ ಪಾತ್ರೆಗಳೆಲ್ಲ ಹಂಗೆ ಇದಾವಂತೆಲ್ಲ ಒಣಗಿದಾವೇನೆಲ್ಲ ತೊಳ್ಕೊಂಡು ಅಡುಗೆ ಗಿಡ್ಗೆ ಮಾಡ್ತೀನಿ. ಇನ್ನೇನು ಮಾಡೋಣ. ಒಂಥರ ಊರಿಗೆ ಬಂದಂಗಿಂದ ನೀನು ಬೇಜಾರಾಗೈತೆ ಹೋಗತ್ಲಂಗೆ ನನಗಂತೂ. ಯಾಕಾದರೂ ಹೇಳಿದ್ ನಾವು ಬಾಯಿ ಬಿಟ್ಟು ಅನ್ನಿಸ್ತೈತಿ. ನಾನು ಸುಮ್ಮನೆ ಹೋಗ್ತೀವಿ, ನಾವಿಲ್ಲಿರಲ್ಲ ಅಂತಂದರೆ ನೋಡ್ಕೊಂತಾರೆ ಇವರು ಇಲ್ದಿದ್ರೆ ಇನ್ಯಾರು ಅಂತ ನಾನು ಹಂಗಂತಾರೆ ಅಂತ ತಿಳ್ಕೊಂಡೆ. ಅವರು ನಾವು ಹೋಗ್ತೀವಿ ಬಿಡು ಹೋಗ್ಲಿಡು ಅಂತ ಸುಮ್ಮನೆ ಆಗ್ಬಿಟ್ರು. ಯಾಕಾದರೂ ಹೇಳಿದ್ನೋ ಏನೋ ಅನ್ನಿಸ್ತೈತಿ. ಇವಾಗ ಒಂಥರ ಬೇಜಾರಾದಂಗೆ ಆಗ್ತೈತಿ. ಅಲ್ಲೇ ಇದ್ರೆ ಇರ್ತಿದ್ನಲ್ಲಪ್ಪ, ಈ ವಜ್ಜಿದೊಂದು ಕಾಟ ಇಲ್ಲಿ. ಅವತ್ತೆ ಆಗತ್ತೆ ಹೆಂಗೆ ಸುಧಾರಿಸ್ಕೊಂಡೈತೆ. ನನ್ನ ಮನೆಗೆ ಇದ್ಬಿಟ್ರೆ ವಜ್ಜಿ ಏನಿಲ್ಲ. ಯಪ್ಪ ಸಾಕದಂಗೆ ಆಗುತ್ತೆ. ಇಲ್ಲಿ ಇರೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲೇ ಅಭ್ಯಾಸ ಆಗ್ಬಿಟ್ಟೈತಲ್ಲ, ಇಲ್ಲಿ ಇರೋಕ್ಕಾಗಲ್ಲ. ಏನು ಮಾಡೋದು, ಬಂದಿದ್ದೀವಿ ಅಂದಮೇಲೆ ಅನುಸರಿಸ್ಕೊಂಡಿರ್ಬೇಕು ಅಷ್ಟೇ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.